ನಮಗೇನು ಸಂಬಂಧ ಇದೆ ಅದು? ನಮ್ಮ ಪಕ್ಷಕ್ಕೂ ಯತ್ನಾಳ್ ಅವ್ರಿಗೇನು ಸಂಬಂಧ ಇಲ್ಲ. ನಿಮ್ಮ ಪಕ್ಷಕ್ಕೆ ಹಿಂದೆ ಬರ್ತಾರೆ, ಕರ್ಕೊಂಡ್ಬರ್ತೀವಿ ಅನ್ನೋ ಮಾತು ನಮ್ಮ ಪಕ್ಷದಲ್ಲಿ ನಾನು ಹೇಳಿದಾನಲ್ಲ, ಅವ್ರು ಅರ್ಜಿ ಹಾಕಿಲ್ಲ. ಅರ್ಜಿ ಹಾಕ್ಲಾರ್ದು ನಾನು ಮಾತಾಡೋದು ಸೂಕ್ತ ಅಲ್ಲ. ಒಂದು ವೇಳೆ ಅರ್ಜಿ ಹಾಕಿದ್ರು ಕೂಡ ನಮ್ಮ ಪಕ್ಷದಲ್ಲಿ ಭಾಳ ಕಷ್ಟ ಇದೆ. ಯಾಕಂದರೆ ಅವರು ಒಂದು ಸಮುದಾಯವನ್ನು, ಒಂದು ಧರ್ಮದ ಜನರನ್ನ ಬೇಕಾಬಿಟ್ಟು ಇವತ್ತಿನ ದಿವಸ ಅಪಮಾನ ಮಾಡಿದ್ದಾರೆ, ಅಸಹ್ಯ ಮಾಡಿದ್ದಾರೆ, ಕೀಳಾಗಿ ಮಾತಾಡಿದ್ದಾರೆ. ಹೀಗಾಗಿ ನಮ್ಮ ಪಕ್ಷದಲ್ಲಿ ಅವರು ಅರ್ಜಿ ಹಾಕಿಲ್ಲ. ಹಾಕಿದ್ರು ಕೂಡ ಭಾಳ ಕಷ್ಟ ಇದೆ. ಅದು ಹೈಕಮಾಂಡ್ KPCC ಅದಾಗಿನೂ ಕೂಡ KPCC ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗ್ತದೆ. ಆದ್ರೀಗ ಅಪ್ರಸ್ತುತ, ಯಾಕಂದ್ರೆ ಅವ್ರು ಅರ್ಜಿನೇ ಹಾಕಿಲ್ಲ. ನಾವಾಗೆ ಅವರು ಬರ್ತಾರ ಹೋಗ್ತಾರ ಅನ್ನೋದು ಸರಿಯಾದದ್ದಲ್ಲ. ಅದು ನನಗೆ ಗೊತ್ತಿಲ್ಲ. ನೀವು ಅದನ್ನು DCM ಅವ್ರಿಗೂ ಕೇಳಬೇಕು, CM ಅವ್ರಿಗೆ ಕೇಳಬೇಕು, ಯಾರು ಆಸಕ್ತಿ ಹೊಂದಿದ್ದಾರೆ, ಯಾರು ಆಸಕ್ತಿ ಹೊಂದಿಲ್ಲ ಅಂಥೇಳಿ ಅವ್ರಿಗೆ ಕೇಳಿದ್ರೆ ಸೂಕ್ತ. ಸರ್, ರಾಜ್ಯಾಧ್ಯಕ್ಷ ನೋಡಿ, ಅದೇ ಗೃಹ ಸಚಿವರು, ಪೊಲೀಸ್ ಇಲಾಖೆ ಈ ಬಗ್ಗೆ ಎಲ್ಲ ಕ್ರಮಗಳನ್ನ ಕೈಗೊಳ್ತಾರೆ. ಏನು ಆರೋಪಿಗಳಿದಾರ, ಏನು ಷಡ್ಯಂತ್ರಗಳಿದಾರ, ಅದೆಲ್ಲವನ್ನು ಬಯಲಿಗೆಳ್ತಾರೆ ಮತ್ತು ಕಾನೂನು ಪ್ರಕಾರ ಶಿಕ್ಷೆ ಕೊಡ್ತಾರೆ. ರಾಜಣ್ಣ ಅವ್ರ ಮಗ ಕೊಟ್ಟಿದ್ದಾನೆ ಇದನ್ನು. ಓಕೆ, ಕೊಲೆ ಪ್ರಕರಣದಲ್ಲಿ ರಾಜಣ್ಣ ಮಗನ ಅಲ್ಲ ಸರ್, ರಾಜಣ್ಣ ಹನಿ ಟ್ರ್ಯಾಪ್ ವಿಷಯದಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು. ಅದು ರಾಜಣ್ಣ ಅವ್ರಿಗೆ ಗೊತ್ತು. ನನಗೆ ಅವ್ರು ಕೇಳಿದ್ರೆ ನನಗೆ ಅವ್ರ ಪ್ರಶ್ನೆ ಒತ್ತಡ ಪಕ್ಷದಿಂದ ನಾವು ಯಾವುದೇ ರೀತಿ ಪಕ್ಷದಿಂದ ಒತ್ತಡ ಇರೋದಲ್ಲ. ಅದು ಅವರಿಗೆ ಬಿಟ್ಟಿರುವಂಥದ್ದು. ಯಾಕೆ ಏನು ಅನ್ನೋದನ್ನ ರಾಜಣ್ಣ ಅವ್ರು ಕೇಳಬೇಕು. ನಾವು ಪಕ್ಷದ ಹೈಕಮಾಂಡ್ ಬಿಟ್ಟಿದ್ದು. ಇದನ್ನು ನೀವು ಮಾತಾಡೋದಾಗ ಅರ್ಥ ಇಲ್ಲ. ಎಲ್ಲರೂ ಹೋಗ್ತಾರೆ, ಜಾರಕಿಹೊಳಿ ಹೋಗ್ತಾರೆ, ಪರಮೇಶ್ವರ್ ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ದಿಲ್ಲಿಗೆ DK ಶಿವಕುಮಾರ್ ಹೋಗ್ತಾರೆ, ಮುಖ್ಯಮಂತ್ರಿಗಳು ಹೋಗ್ತಾರೆ, ನಾನು ಹೋಗ್ತಾ ಇದ್ದೀನಿ ನಾಡುದು. ಅದಕ್ಕೇನು ಸಂಬಂಧ ಇದೆ? ಪಕ್ಷದ ವರಿಷ್ಠರನ್ನು ಭೇಟಿ ಆಗ್ತೀವಿ, ಮಾತುಕತೆ ಮಾಡ್ತೀವಿ, ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀವಿ. ಹೇಳುವಂಥದ್ದು ಇರ್ತದೆ, ಕೇಳುವಂಥದ್ದು ಇರ್ತದೆ, ಮಾರ್ಗದರ್ಶನ ಪಡ್ಕೊಳ್ಳುವಂಥದ್ದು ಇರ್ತದೆ. ನಿಮ್ಮ ಅಭಿಪ್ರಾಯ ಸರ್, ಅವರೇ ಮುಂದುವರಿಯೋದು ಅಥವಾ ಚೇಂಜ್ ಏನಾದ್ರು? ಅದು ಪಕ್ಷದ ಹೈಕಮಾಂಡಿಗೆ ಬಿಟ್ಟಿದ್ದು. ನಮ್ಮ ಪಕ್ಷದಲ್ಲಿ ಯಾರು ಕೂಡ ನಾವು ಮುಂದುವರಿಬೇಕಂದ್ರೆ ಮುಂದುವರಿಯೋಕ್ಕಾಗಲ್ಲ, ನಾವು ತೆಗಿಬೇಕಂದ್ರೆ ತೆಗಿಯೋಕ್ಕಾಗೋದಿಲ್ಲ. ಅದು ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಯಾವುದೇ ವಿಚಾರದಲ್ಲಿ.